ಲೇಡೀಸ್ ಅಂಡ್ ಜೆಂಟಲ್ಮನ್, ಆಮ್ ಆದ್ಮಿ ಪಕ್ಷಕ್ಕೆ ಏನಾಗ್ಬಿಟ್ಟಿದೆ? ದೇಶದಲ್ಲಿ ಹೊಸ ರಾಜಕೀಯ ಪಕ್ಷದ ಉದಯ ಆಗುತ್ತಾ? ಅದರಲ್ಲೂ ನಮ್ಮ ನೆರೆಯ ದೇಶಗಳಲ್ಲ ಆಗಿರ್ತಕ್ಕಂಥ ಯುವ ಸಮೂಹದ ಮೇಲುಗೈ ಏನಾಗಿದೆ, ಒಂದು ರೀತಿಯ ಕ್ರಾಂತಿಯಾಗಿದೆ. ಆ ತರಹದ ಕ್ರಾಂತಿ ಭಾರತದಲ್ಲೂ ಆಗಿಬಿಡುತ್ತಾ? ನೇಪಾಳದಲ್ಲಿ ಯುವ ನಾಯಕ ಹಳೆಯ ಪ್ರಧಾನಮಂತ್ರಿಯವನ್ನ ಮೂಲೆಗೆ ಸರಿಸಿ ಅಧಿಕಾರವನ್ನು ಹಿಡಿದಿದ್ದಾರೆ. ಶ್ರೀಲಂಕಾದಲ್ಲೂ ಇದೇ ಕಥೆಯಾಗಿದೆ. ಬಾಂಗ್ಲಾದಲ್ಲೂ ಕೂಡ ಹೊಸಬರ ಸರ್ಕಾರ ಬಂದಿದೆ. ಅದೇ ಪರಿಸ್ಥಿತಿ, ಅದೇ ಹೊಸತನ, ಹೊಸ ನೀರು ಭಾರತಕ್ಕೆ ಮತ್ತೆ ಬರುತ್ತಾ ಅನ್ನುವಂಥ ಪ್ರಶ್ನೆ ಈಗ ಎದ್ದು ನಿಂತಿದೆ. ಯಾಕೆ ಅಂತಂದರೆ ಅದಕ್ಕೆ ಕಾರಣರಾಗಿರ್ತಕ್ಕಂಥವರು ಆಮ್ ಆದ್ಮಿ ಪಕ್ಷದ ಸಂಸದ ಆಗಿರ್ತಕ್ಕಂಥ ರಾಘವ್ ಛಡ್ಡಾ ಅವರು ಕೇವಲ ಸಂಸದ ಅಲ್ಲ, ಒಂದು ಫೈರ್ ಬ್ರ್ಯಾಂಡ್ ಅನ್ನುವಂಥದ್ದು ಈಗಾಗಲೇ ರೂಪಿಸ್ಕೊಂಡು ಬಿಟ್ಟಿದ್ದಾರೆ. ಹಾಗಾಗಿ ಸ್ವತಃ ರಾಘವ್ ಛಡ್ಡಾ ಒಂದು ಹೊಸ ಪಕ್ಷದ ಉದಯ ಮಾಡಲಿಕ್ಕೆ ಅಥವಾ ಹೊಸ ಪಕ್ಷವನ್ನು ಕಟ್ಟಲಿಕ್ಕೆ ಹೊರಟಿದ್ದಾರಾ ಅನ್ನುವಂಥ ಪ್ರಶ್ನೆ ಈಗ ದೇಶದಲ್ಲಿ ಎದ್ದು ನಿಂತಿದೆ. ಈ ಕುರಿತಂಥ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ. ನೀವು ನೋಡ್ತಿದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ನೋಡಿ, ಅದು ಸಂಸತ್ನಲ್ಲಿ ದೊಡ್ಡ ಮಟ್ಟದ ವಿಚಾರಗಳನ್ನು, ಸಾಮಾಜಿಕ ಜನರ ವಿಚಾರಗಳನ್ನು ಚರ್ಚೆಗೆ ತರುವಂಥ ಕಾಲ ಮುಗಿದು ಹೋಯಿತು ಅನ್ನುವಂಥ ಒಂದು ಪ್ರಶ್ನೆ ಬಂದಾಗ ಸರ್ವಾಧಿಕಾರದ ಆಡಳಿತ ನಡೀತಾ ಇದೆ. ಯಾರಿಗೂ ಮಾತಾಡಲಿಕ್ಕೆ ಅವಕಾಶವಿಲ್ಲ. ಸಾರ್ವಜನಿಕರ, ಸಾಮಾನ್ಯ ಜನರ ಸಮಸ್ಯೆಗಳನ್ನು ಸಂಸತ್ ಸದಸ್ಯರು ಎತ್ತುವಂಥ ಪರಿಸ್ಥಿತಿನೇ ಇಲ್ಲ ಅನ್ನುವಂಥ ಪರಿಸ್ಥಿತಿಯಲ್ಲಿ ಒಬ್ಬ ಯುವ ನಾಯಕ ಎದ್ದು ನಿಲ್ತಾನೆ. ಸಾಮಾನ್ಯ ಜನರ ಸಾಮಾನ್ಯ ಸಮಸ್ಯೆಗಳನ್ನು ಸಂಸತ್ನಲ್ಲಿ ದೊಡ್ಡ ಮಟ್ಟದಲ್ಲಿ ದನಿ ಎತ್ತುತ್ತಾರೆ. ಅದು ರಾಘವ್ ಛಡ್ಡಾ. ಆಮ್ ಆದ್ಮಿ ಪಾರ್ಟಿಯ ಪ್ರಮುಖ ಯುವ ನೇತರಾಗಿರ್ತಕ್ಕಂಥ ರಾಘವ್ ಛಡ್ಡಾ ಹಲವಾರು ವಿಚಾರಗಳ ಬಗ್ಗೆ ಸಂಸತ್ನಲ್ಲಿ ಚರ್ಚೆ ಮಾಡ್ತಾರೆ. ಅದು ಟೋಲ್ನಲ್ಲಿ ಹೇಗೆ ಸಾಮಾನ್ಯ ಜನರನ್ನು ಸುಲಿಗೆ ಮಾಡಲಾಗುತ್ತೆ, ಆ ಹಣ ಎಲ್ಲಿಗೆ ಹೋಗುತ್ತೆ ಅನ್ನುವಂಥ ಮಾತಿನಿಂದ, ಪ್ರಶ್ನೆಯಿಂದ ಹಿಡಿದು ಹೇಗೆ ಮೆಡಿಕಲ್ ಮಾಫಿಯಾ ದೇಶದಲ್ಲಿ ಬಡ ಜನರನ್ನು, ಬಡ ರೋಗಿಗಳನ್ನು ಸುಲಿಗೆ ಮಾಡ್ತಾ ಇದೆ ಅನ್ನುವಂಥ, ಮತ್ತು ಇದ್ರ ಹಿಂದೆ ಹೇಗೆ ಕೇಂದ್ರ ಸರ್ಕಾರಗಳು ಮತ್ತು ಆಯಾ ರಾಜ್ಯ ಸರ್ಕಾರಗಳು ಬೆಂಬಲವಾಗಿ ನಿಂತಿದ್ದಾವೆ ಈ ಎಲ್ಲ ಸುಲಿಗೆ ಹಿಂದೆ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾ, ಇದ್ರ ಜೊತೆಗೆ ಈಗಾಗಲೇ ಟೆಲಿಕಾಂ ಸಂಸ್ಥೆಗಳು, ಅದು ಯಾವುದೇ ರೀತಿಯ ಫೋನ್ ಸಂಸ್ಥೆಗಳಾಗಿರಲಿ, ಆ ಟೆಲಿಕಾಂ ಸಂಸ್ಥೆಗಳು ಹೇಗೆ ಜನರನ್ನು ಲೂಟಿ ಮಾಡ್ತಾ ಇವೆ ಅನ್ನೋದ್ರ ಕುರಿತಂತೆ ಈ ರೀತಿಯ ಸಾಮಾನ್ಯ ಜನರನ್ನು ದೋಚುವಂಥ ಸಮಸ್ಯೆಗಳನ್ನು ಅಂಕಿಅಂಶಗಳ ಸಹಿತ ಇದೇ ರಾಘವ್ ಛಡ್ಡಾ ಸಂಸತ್ನಲ್ಲಿ ಹಲವು ಬಾರಿ ಪ್ರಸ್ತಾಪ ಮಾಡಿದ್ರು ಮತ್ತು ಸಾಮಾನ್ಯ ಜನರ, ಯುವ ಜನರ, ಬಡ ಜನರ ಒಂದು ದನಿಯಾಗಿ ಅವರು ಹೊರಹೊಮ್ಮಿದ್ರು. ಅದೇನಾಯಿತೋ ಏನೋ ಗೊತ್ತಿಲ್ಲ, ಸಾಕಷ್ಟು ಭಾರತದಾದ್ಯಂತ ರಾಘವ್ ಛಡ್ಡಾಗೆ ಒಂದು ರೀತಿಯ ಫ್ಯಾನ್ ಫಾಲೋಯಿಂಗ್ಗೆ ಹುಟ್ಕೊಂಡು ಬಿಟ್ಟಿದೆ. ಯುವ ಜನರು ರಾಘವ್ ಛಡ್ಡಾಗೆ ಒಂದು ರೀತಿಯ ಫ್ಯಾನ್ಸ್ ಆಗಿಬಿಟ್ಟಿರ್ತಕ್ಕಂಥದ್ದು. ಸಾಮಾನ್ಯ ಜನರು ಕೂಡ ರಾಘವ್ ಛಡ್ಡಾ ಮಾತಾಡ್ತಾ ಇರ್ತಕ್ಕಂಥದ್ದು ಸರಿಯಾಗಿದೆ ಮತ್ತು ಇಂತಹ ಒಬ್ಬ ನ್ಯಾಯ ಕೇಳುವಂಥ ಸಂಸದ ನಮಗೆ ಬೇಕು ಅನ್ನುವಂಥ ಒಂದು ತೀರ್ಮಾನಕ್ಕೂ ಕೂಡ ಬಂದುಬಿಟ್ಟಿದ್ರು. ನೀವು ರಾಘವ್ ಛಡ್ಡಾ ಅವರ ಸಾಮಾಜಿಕ ಒಂದು ಅಕೌಂಟ್ಗಳನ್ನು ನೋಡೋದಾದರೆ, ಜಾಲತಾಣಗಳ ಅಕೌಂಟ್ಗಳನ್ನು ನೋಡೋದಾದರೆ, ಅಲ್ಲಿ ಬರುವಂಥ ಕಮೆಂಟ್ಗಳನ್ನು ನೋಡೋದಾದರೆ ಹೇಗೆ ಯುವ ಜನತೆ ಮತ್ತು ಈ ದೇಶದ ಒಂದು ರೀತಿ ಬಡ ಜನರು ದೌರ್ಜನ್ಯಕ್ಕೆ ಒಳಗಾಗಿರ್ತಕ್ಕಂಥವ್ರು ಹೇಗೆ ಸಪೋರ್ಟ್ ಮಾಡ್ತಿದ್ದಾರೆ ರಾಘವ್ ಛಡ್ಡಾನ ಅನ್ನುವಂಥದ್ದು ಗೊತ್ತಾಗುತ್ತೆ. ಆದರೆ ಈ ಎಲ್ಲ ಬೆಳವಣಿಗೆಗಳ ನಡುವೆ ಒಂದು ದೊಡ್ಡ ಆಶ್ಚರ್ಯಚಕಿತ ಆಗುವಂಥ ಬೆಳವಣಿಗೆ ನಡೆದುಬಿಟ್ಟಿತ್ತು. ಅದೇನಪ್ಪ ಅಂತಂದರೆ, ಕಳೆದ ವಾರ ದಿಢೀರನೆ ರಾಘವ್ ಛಡ್ಡಾ ಅವರನ್ನು ರಾಜ್ಯಸಭೆಯ ಆಮ್ ಆದ್ಮಿ ಪಾರ್ಟಿಯ ಪಕ್ಷದ ಉಪ ನಾಯಕ ಸ್ಥಾನದಿಂದ ಅವರನ್ನು ಕೆಳಗಿಳಿಸಲಾಯಿತು. ಜೊತೆಗೆ ಅವರನ್ನು ಸಂಸತ್ನಲ್ಲಿ ಯಾವುದೇ ವಿಚಾರಗಳ ಬಗ್ಗೆ ಮಾತು ಕೂಡ ಆಡದಂತೆ ರೆಸ್ಟ್ರಿಕ್ಷನ್ಸ್ ಮಾಡಲಾಯಿತು, ನಿರ್ಬಂಧ ಹೇರಲಾಯಿತು. ಹಾಗಾಗಿ ಒಂದು ರೀತಿ ಎಲ್ಲರಿಗೂ ಕೂಡ ಅತ್ಯಾಶ್ಚರ್ಯ ಆಗಿತ್ತು. ಸಾಮಾನ್ಯ ಜನರ ಸಮಸ್ಯೆ ಬಗ್ಗೆ ಇವರು ಇಷ್ಟು ಚೆನ್ನಾಗಿ ಮಾತಾಡ್ತಾರೆ, ಈ ಥರದ ಪ್ರಶ್ನೆಗಳನ್ನು ಎತ್ತುತ್ತಾರೆ, ಇವರು ಯಾಕೆ ಆಮ್ ಆದ್ಮಿ ಪಾರ್ಟಿ, ಅದರಲ್ಲೂ ಆಮ್ ಆದ್ಮಿ ಪಾರ್ಟಿ ಅಂದರೆ ಸಾಮಾನ್ಯ ಜನರ ಪಕ್ಷ, ಸಾಮಾನ್ಯ ಸಮಸ್ಯೆಗಳನ್ನು ಎತ್ತುವಂಥ, ಜನರ ಸಮಸ್ಯೆಗಳನ್ನು ಎತ್ತುವಂಥ ಒಂದು ಲೀಡರ್ಗೆ ಯಾಕೆ ರೆಸ್ಟ್ರಿಕ್ಷನ್ಸ್ ಮಾಡ್ತಾ ಇದೆ ಅನ್ನೋಂಥ ಪ್ರಶ್ನೆ ಇಡೀ ದೇಶಾದ್ಯಂತ ಎದ್ದು ನಿಂತಿತ್ತು. ಅದಕ್ಕೆ ಉತ್ತರವೂ ಸಿಕ್ತು. ಆಮ್ ಆದ್ಮಿ ಪಾರ್ಟಿಯ ಲೀಡರ್ಸ್ಗಳೇ ಹೇಳೋ ಹಾಗೆ ರಾಘವ್ ಛಡ್ಡಾ BJP ಜೊತೆಗೆ ಹೊಂದಾಣಿಕೆಯನ್ನು ಮಾಡಿಕೊಂಡಿದ್ದಾರೆ, BJPಯ ಬಿ ಟೀಮ್ನಂತೆ ಕೆಲಸ ಮಾಡ್ತಾ ಇದ್ದಾರೆ. ಆಮ್ ಆದ್ಮಿ ಪಾರ್ಟಿಯ ಏನು ಎಥಿಕ್ಸ್ ಇದೆ, ಸಿದ್ಧಾಂತಗಳಿದ್ದಾವೆ, ಅದರ ವಿರುದ್ಧ ಅವರು ರಾಜಕಾರಣವನ್ನು ಮಾಡ್ತಿದ್ದಾರೆ ಅನ್ನುವಂಥ ಮಾತು ಕೂಡ ಕೇಳಿ ಬಂದಿತ್ತು.
ಅದಾದ ನಂತರ ಈ ಆರೋಪಗಳು ಮತ್ತು ಅವರನ್ನು ಉಪನಾಯಕ ಸ್ಥಾನದಿಂದ ಕೆಳಗಿಳಿಸಿರೋದ್ರಿಂದ ರಾಘವ್ ಚಡ್ಡಾ ಸಿಡಿಮಿಡಿಗೊಂಡಿದ್ರು, ಆಕ್ರೋಶಗೊಂಡಿದ್ರು. ಮರುದಿನವೇ ಸಂಸತ್ ಎದುರುಗಡೆನೆ ನಿಂತು ಒಂದು ದೊಡ್ಡ ವಿಡಿಯೋನ ಮಾಡಿ ಆಮ್ ಆದ್ಮಿ ಪಾರ್ಟಿಗೂ ಮತ್ತು ಅವರನ್ನು ಕೆಳಗಿಳಿಸಿರ್ತಕ್ಕಂಥ ನಾಯಕರಿಗೂ ದೊಡ್ಡ ಮಟ್ಟದ ಸಂದೇಶವನ್ನು ಕೊಟ್ಟಿದ್ದು. ಆ ಸಂದೇಶದ ಫಾಲೋಅಪ್ ಅನ್ನುವಂತೆ ಇವತ್ತು ಮತ್ತೊಂದು ವಿಡಿಯೋನ ಅವರು ಬಿಟ್ಟಿದ್ದಾರೆ. ಅದು ಕೂಡ ಈಗ ಸಾಕಷ್ಟು ವೈರಲ್ ಆಗ್ತಾ ಇರ್ತಕ್ಕಂಥದ್ದು. ಏನದು ಅಂತಂದರೆ, ಆಮ್ ಆದ್ಮಿ ಪಾರ್ಟಿಯನ್ನು ಕೂಡ ತ್ಯಜಿಸಿ ಅವರು BJP ಸೇರ್ತಾರೆ ಅನ್ನುವಂಥ ಮಾತಿತ್ತು. BJPಯನ್ನು ಕೂಡ ತ್ಯಜಿಸಿ ಜನವಿರೋಧಿ ನೀತಿಗಳನ್ನು, ಜನವಿರೋಧಿ ಪಕ್ಷಗಳನ್ನು, ಜನವಿರೋಧಿ ಸರ್ಕಾರಗಳನ್ನು, ಜನವಿರೋಧಿ ಯೋಜನೆಗಳನ್ನು ಖಂಡಿಸಿ ನಾನು ಜನರ ಪರವಾಗಿರ್ತಕ್ಕಂಥ, ಯುವ ಜನರ ಪರವಾಗಿರ್ತಕ್ಕಂಥ ಒಂದು ಹೊಸ ಪಕ್ಷವನ್ನು ಕಟ್ತೀನಿ ಅನ್ನುವಂಥ ಒಂದು ಮಾತು ಬರುವಂಥ, ಆ ಥರದ ಹಿಂಟ್ ಸಿಗುವಂಥ, ಸುಳಿವು ಸಿಗುವಂಥ ಮಾತುಗಳನ್ನು ರಾಘವ್ ಚಡ್ಡಾ ಆಡ್ಬಿಟ್ಟಿದ್ದಾರೆ. ಜೆನ್ಜಿಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡು, ಅಂದರೆ ಏನು ಈ ದೇಶದ ಅತ್ಯಂತ ಯುವ ಸಮೂಹ ಇದೆ, 25ರಿಂದ 21 ವರ್ಷದ ನಡುವಿನ ಯುವ ಜನತೆ ಇದೆ. ಆ ಜನತೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಅವರ ಸಪೋರ್ಟೊಂದಿಗೆ ನಾನು ಹೊಸ ಪಕ್ಷವನ್ನು, ಜೆನ್ಜಿಗಳ ಹೊಸ ಪಕ್ಷವನ್ನು ಕಟ್ತೀನಿ ಅನ್ನುವಂಥ ಒಂದು ಥ್ರೆಟ್ಟನ್ನು ಕೊಟ್ಟುಬಿಟ್ಟಿದ್ದಾರೆ. ಹಾಗಾಗಿ ಒಂದು ರೀತಿಯ ಈಗ ರಾಘವ್ ಚಡ್ಡಾಗೆ ಸಿಗ್ತಾ ಇರತಕ್ಕಂಥ ಒಂದು ಸಪೋರ್ಟ್ ಇದೆಯಲ್ಲ, ರಾಘವ್ ಚಡ್ಡಾ ಅವರ ಬೆಂಬಲಕ್ಕೆ ನಿಂತ್ಕೊಂಡಿರ್ತಕ್ಕಂಥ ಯುವ ಜನತೆ ಇದರಲ್ಲ, ಆ ಎಲ್ಲವನ್ನು ನೋಡಿದರೆ ಎಲ್ಲಿ ಪಕ್ಷವನ್ನು ಕಟ್ಟಿಬಿಡ್ತಾರೋ, ಪಕ್ಕದ ಏನು ನಮ್ಮ ನೇಪಾಳದಲ್ಲಿ ಆಯ್ತಲ್ಲ, ಯುವ ನೇತಾರನೊಬ್ಬ ಅಲ್ಲಿರ್ತಕ್ಕಂಥ ಪ್ರಧಾನಮಂತ್ರಿಯವರನ್ನು ಒಂದು ಯುವ ಜನರ ದೊಡ್ಡ ಹೋರಾಟ ಆಯೋಜಿಸಿ ಪ್ರಧಾನಮಂತ್ರಿಯವರನ್ನ ಕೆಳಗಿಳಿಸಿ ಈಗ ಹೊಸ ಸರ್ಕಾರ ರಚನೆಯಾಗಿದೆ. ಬಾಂಗ್ಲಾದಲ್ಲೂ ಅದೇ ಆಗಿರ್ತಕ್ಕಂಥದ್ದು, ಶ್ರೀಲಂಕಾದಲ್ಲೂ ಅದೇ ಆಗಿರ್ತಕ್ಕಂಥದ್ದು, ಮ್ಯಾನ್ಮಾರ್, ಇಂಡೋನೇಷಿಯಾದಲ್ಲೂ ಕೂಡ ಅದೇ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆ ಥರದ ಒಂದು ಹೊಸ ರಕ್ತದ ಒಂದು ಸರ್ಕಾರ ಬಂದುಬಿಡುತ್ತಾ ಅನ್ನುವಂಥ ಪರಿಸ್ಥಿತಿ ಈಗ ನಿರ್ಮಾಣವಾಗ್ತಾ ಇದೆ. ಇದ್ರ ಜೊತೆಗೆ ಮತ್ತಷ್ಟು ರಾಜಕಾರಣದ ಒಳಸುಳಿಗಳು ಕೂಡ ಇದರಲ್ಲಿ ಸುಳಿದಾಡ್ತಿರ್ತಕ್ಕಂಥದ್ದು. ಈಗಾಗಲೇ ಆಮ್ ಆದ್ಮಿ ಪಾರ್ಟಿ ಹೇಳೋ ಹಾಗೆ ಅದು BJPಯ ಬಿ ಟೀಮ್ ಆಗಿ ರಾಘವ್ ಚಡ್ಡಾ ಕೆಲಸ ಮಾಡ್ತಿದ್ದಾರೆ ಅನ್ನುವಂಥ ಮಾತನ್ನೇ ದೃಷ್ಟಿಯಲ್ಲಿ ಇಟ್ಕೊಂಡು ಈ ಒಂದು ಹೊಸ ಪಕ್ಷದ ಘೋಷಣೆಯೂ ಕೂಡ BJP ಪಕ್ಷದ ನೇತಾರರ ಅಥವಾ ಘಟಾನುಘಟಿ ಕುತಂತ್ರಗಾರರು, ತಂತ್ರಗಾರರ, ರಾಜಕಾರಣದ ಮಾಂತ್ರಿಕರ ಒಂದು ನಿರ್ದೇಶನದಂತೆ ನಡೀತಾ ಇದೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ರಾಘವ್ ಚಡ್ಡಾ ಆಮ್ ಆದ್ಮಿ ಪಾರ್ಟಿಯನ್ನು ಒಡಿಲಿಕ್ಕೆ ಈಗಾಗಲೇ ಅದು ಒಂದು ರೀತಿ ಜನರ ಪಾರ್ಟಿ ಅನ್ನುವಂಥದ್ದಿತ್ತು. ಅದರ ತೀರ್ಮಾನಗಳು, ಅದರ ಯೋಜನೆಗಳು ಸಾಮಾನ್ಯ ಜನರಿಗೆ ಮುಟ್ತಾ ಇದ್ವು. ಅದರಿಂದನೇ ಇನ್ಸ್ಪೈರ್ ಆಗಿರ್ತಕ್ಕಂಥ ರಾಜ್ಯ ಕಾಂಗ್ರೆಸ್ ಸರ್ಕಾರವು ಕೂಡ ಒಂದು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿತ್ತು. ಮೊದಲು ಗ್ಯಾರಂಟಿ ಯೋಜನೆಗಳನ್ನು ದೇಶದಲ್ಲಿ ಕೊಟ್ಟಿದ್ದು ಆಮ್ ಆದ್ಮಿ ಪಾರ್ಟಿ. ಹಾಗಾಗಿ ಆತ ಬೇರು ಬಿಡ್ತಾ ಇರ್ತಕ್ಕಂಥ ಆಮ್ ಆದ್ಮಿ ಪಾರ್ಟಿಯನ್ನು ಒಡಿಲಿಕ್ಕೆ BJP ಈ ಒಂದು ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ, ರಾಘವ್ ಚಡ್ಡಾಗೆ ಪ್ರವೋಕ್ ಮಾಡ್ತಾ ಇದೆ, ಪ್ರೋತ್ಸಾಹ ಕೊಡ್ತಾ ಇದೆ. ರಾಘವ್ ಚಡ್ಡಾ ತಲೆ ಕೆಡಿಸ್ಬಿಟ್ಟಿದೆ. ಹಾಗಾಗಿ ಹೊಸ ಪಕ್ಷದ ಒಂದು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ ರಾಘವ್ ಚಡ್ಡಾ ಅನ್ನೋಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಆದರೆ ನಿಜವಾಗ್ಲೂ ರಾಘವ್ ಚಡ್ಡಾ BJPಯ ಕೈಗೊಂಬೆಯ ಅಥವಾ ಆಮ್ ಆದ್ಮಿ ಪಾರ್ಟಿಯನ್ನು ಪ್ರಶ್ನಿಸುವಂಥ ಮತ್ತು BJPಯನ್ನು ಕೂಡ ಪ್ರಶ್ನಿಸುವಂಥ ನಾಯಕರ, ನಿಜವಾಗ್ಲೂ ಯುವ ಜನತೆಯ ಒಂದು ನೇತಾರ ಆಗ್ತಾರಾ ಅಥವಾ ಇವರ ಹೊಸ ಪಕ್ಷಕ್ಕೆ ಒಂದು ಜನಬೆಂಬಲ, ಯುವ ಬೆಂಬಲ ಸಿಗುತ್ತಾ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಸಾಬೀತಾಗಲಿದೆ. ಎಸ್ ವೀಕ್ಷಕರು, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ.